ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ IDC ಕಿಚನ್, ಇಡ್ಲಿ ದೋಸೆ ಕಾಫಿ. ಸೊ ಇದಕ್ಕಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಒಂದು ಕಿಚನ್ ಅಂತಲೇ ಹೇಳ್ಬೋದು. ಅದಕ್ಕೆ ಹೆಸರು ಕೂಡ IDC ಕಿಚನ್ ಅಂತ ಇದೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ RR ನಗರ್ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ ಲಾಸ್ಟ್ ವೀಕೆ. ಸೊ ಇವತ್ತಿಗೆ ಬಂದು ಹಂಗೆ ವೀಡಿಯೋ ಮಾಡ್ಕೊಬೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ಗೂ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ದೋಸೆ ಕಾಫಿ ಎಲ್ಲ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಅದೇನಾ ಮಾಡಿ ಇವ್ರ ಹತ್ರ ಫಾಸ್ಟ್ ಫುಡ್ ಡಿಶಸ್ಸು ಅಂತಂದರೆ ಇಡ್ಲಿ ದೋಸೆ ಕಾಫಿ, ಅದೇ IDC ಸ್ಪೆಷಲ್ಲು. ಸೊ ನಾವು ಇಡ್ಲಿನೂ ತರಿಸಿದ್ವಿ, ಇಡ್ಲಿಯಲ್ಲಿ ಸ್ಪೆಷಲ್ ವೆರೈಟೀಸ್ ತರಿಸಿದ್ವಿ. ಅದೇ ಥರ ದೋಸೆದಲ್ಲೇ ಸ್ಪೆಷಲ್ ವೆರೈಟೀಸ್ ತರಿಸಿದ್ವಿ. ರೈಸ್ ಬಾತ್, ಆಬ್ವಿಯಸ್ಲಿ ನಮ್ಗೆ ರೈಸ್ ಬಾತ್ ಬೇಕಲ್ಲ ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಪುಳಿಯೋಗರೆ ತರಿಸಿದ್ವಿ. ಫಸ್ಟು ಯಾವಾಗೂ ಘೀ ಪುಡಿ ಬಟನ್ ಇಡ್ಲಿ, ಬುಲ್ಲೆಟ್ ಇಡ್ಲಿ ಆ್ಯಕ್ಚುಲಿ ಇದು ನೋಡಿ ಹೆಂಗೆ ಫುಲ್ಲು ಹಾಗೆ ಘೀ ಹಾಗೆ ತೇಡಾಡ್ತಿದೆ ಅಂತಲೇ ಹೇಳಬೇಕು. ಸೊ ಜಾಸ್ತಿ ಇದೆ, ತಗೊಂಡು ಆ ಬುಲ್ಲೆಟ್ ಇಡ್ಲಿನ ಟ್ರೈ ಮಾಡೋಣ. ಪಾಪ ಏನು ಸಾಫ್ಟ್ನೆಸ್ಸು, ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಮೇಯ್ನು ನಂದಿನಿ ತುಪ್ಪ ಮೇಲೆ ಹಾಕಿದಾರಲ್ಲ, ನಂದಿನಿ ತುಪ್ಪ ಜೊತೆಗೆ ಆ ಸಾಂಬಾರು ಒಳ್ಳೆ ಫ್ಲೇವರ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಪಕ್ಕದಲ್ಲಿ ತವಾ ಇಡ್ಲಿ ನಮ್ಗೆ ಕೊಟ್ಟಿದ್ದಾರೆ. ನೋಡೋಕೋದ್ರೆ ನಿಮಗೆ ಜಾಸ್ತಿ ಆನಿಯನ್ಸ್ನೆಲ್ಲ ಫ್ರೈ ಮಾಡಿ ಬುಲ್ಲೆಟ್ ಇಡ್ಲಿ ಅದೇ ಮಾಡಿರೋದು. ಚಟ್ನಿ ಲೈಟಾಗಿ ಡಿಪ್ ಮಾಡ್ಕೊತೀನಿ, ತಗೊಂಡು ನೈಸ್. ಇಷ್ಟು ಇಡ್ಲಿ ತಿಂದು ಬೋರ್ದಿದ್ರೆ ಒಂಥರ ತವಾ ಇಡ್ಲಿ ಅಂತ ಅಂದ್ಬಿಟ್ಟು ಇಡ್ಲಿ ಒಂದು ಪ್ಯಾನಲ್ಲಿ ಹಾಕಿ ಫುಲ್ ಫ್ರೈ ಮಾಡಿ ಕೊಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಜಾಸ್ತಿ ಆನಿಯನ್ಸ್ ಮಸಾಲ ಒಂಥರ ಖಾರ ಇರುತ್ತೆ. ಇಡ್ಲಿ ಸೂಪರಾಗಿದೆ. ಇಡ್ಲಿ ಲವರ್ಸ್ ಇನ್ನೊಂದೇನೋ ಇನೋವೇಟಿವ್ ಟ್ರೈ ಮಾಡಬೇಕು ಅಂದರೆ ತವಾ ಇಡ್ಲಿ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಮೇನ್ ಸ್ಪೆಷಲ್ ದೋಸೆ ವೆರೈಟೀಸಲ್ಲಿ ಎಷ್ಟೋ ವೆರೈಟೀಸ್ ಇದೆ, ಬಟ್ ಗಾರ್ಲಿಕ್ ಮಸಾಲೆ ದೋಸೆ ನಾವು ತೊಗೊಂಡಿದ್ದೀವಿ. ಗಾರ್ಲಿಕ್ ಮಸಾಲೆ ದೋಸೆ ಏನು ಕ್ರಂಚಿಯಾಗಿದೆ, ಕ್ರಿಸ್ಪಿ. ಈ ಥರ ಒಂದು ಕನ್ಸಿಸ್ಟೆನ್ಸಲ್ಲಿ ಮಸಾಲೆ ದೋಸೆ ಹಾಕಿದ್ರೆ ಒಂದಲ್ಲ 2 ದೋಸೆ ತಿನ್ಬೋದು ಅನ್ಸುತ್ತೆ. ಈ ಆಲೂಗಡ್ಡೆ ಪಲ್ಯ ಜೊತೆಗೆ ಈ ರೆಡ್ ಚಟ್ನಿ ತಗೊಂಡು ಒಂದು ಬೈಟು. ಗಾರ್ಲಿಕ್ ಮಸಾಲೆ ದೋಸೆ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳಬೇಕು. ಇವರು ಕೂಡ ಚಟ್ನಿ ಸಾಂಬಾರು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾಯಿದೆ. ಆ್ಯಕ್ಚುಲಿ ಬಂದರೆ ಈ ಗಾರ್ಲಿಕ್ ಮಸಾಲೆ ದೋಸೆ ಡಿಫ್ರೆಂಟು, ಎಲ್ಲೂ ಸಿಗದೇ ಇರೋದೊಂದು ಐಟಮು. ಟ್ರೈ ಮಾಡಿ, ತುಂಬಾ ಖುಷಿ ಪಡ್ತೀರಾ, ಸೂಪರಾಗಿರುತ್ತೆ. ಪಕ್ಕದಲ್ಲಿ ಪುಳಿಯೋಗರೆ ಇದೆಯಲ್ಲ, ಪುಳಿಯೋಗರೆನೂ ಟ್ರೈ ಮಾಡೋಣ. ನೋಡಿ, ಪುಳಿಯೋಗರೆಗೆ ಚಟ್ನಿ ಲೈಟಾಗಿ ಹಾಕೊಳ್ಳೋಣ, ಅದೊಂಥರ ಡಿಫ್ರೆಂಟ್ ಕಾಂಬಿನೇಷನ್ ಟ್ರೈ ಮಾಡೋಣ ಅಂತ. ಪುಳಿಯೋಗರೆ ತೊಗೊಂಡು ಒಂದು ಬೈಟು. ಪರ್ಫೆಕ್ಟ್. ಎಲ್ಲ ಪ್ರತಿಯೊಂದು ಐಟಮು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಇಡ್ಲಿ ಅದು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿದೆ, ದೋಸೆ ಸ್ಪೆಷಲ್ ಆಗಿದೆ, ಕಾಫಿ ಫಿಲ್ಟರ್ ಕಾಫಿ ಸಿಗುತ್ತೆ, ಪುಳಿಯೋಗರೆನೇ ನೆಕ್ಸ್ಟ್ ಲೆವೆಲ್ ಆಗಿದೆ. ಖಂಡಿತ ಟ್ರೈ ಮಾಡಬೇಕು. ಸೊ ಇದು ಆಲ್ಮೋಸ್ಟ್ ಎಲ್ಲ ವೆರೈಟೀಸು ನಿಮಗೆ ಬೆಳಗ್ಗೆಯಿಂದ ಸಿಗುತ್ತೆ. ಬಟ್ ಆಂಧ್ರ ಮೀಲ್ಸು ಬರೀ ಸ್ಪೆಷಲಾಗಿ ಮಧ್ಯಾಹ್ನ ಲಂಚ್ಗಿದೆ. ಸೊ ಅದನ್ನು ಟ್ರೈ ಮಾಡೋಣ. ಗೈಸ್, ಇವಾಗ ಮೇನ್ ಸ್ಪೆಷಲ್ ಐಟಮ್ಸು ಇದಕ್ಕೋಸ್ಕರನೇ ಬಂದ್ವಿ ಅಂತಲೇ ಹೇಳಬೇಕು. ಬರೀ ಲಂಚ್ ಟೈಮಲ್ಲಿ ಸಿಗೋ ಈ ಸ್ಪೆಷಲ್ ಆಂಧ್ರ ಮೀಲ್ಸ್ಗೆ. ಸೊ ಆಂಧ್ರ ಮೀಲ್ಸಲ್ಲಿ ನಿಮ್ಗೆ ಪ್ರತಿಯೊಂದು ಆ್ಯಕ್ಚುಲಿ ನೋಡೋಕ್ಕೋದ್ರೆ ಒಂದು ಲೈಕ್ ಪೂರಿ ಕೊಟ್ಟಿರ್ತಾರೆ. ಸೊ ಪೂರಿ ಮತ್ತು ಹಪ್ಪಳ ಮತ್ತು ಅದಕ್ಕೆ ಒಂದು ಬೀನ್ಸ್ ಪಲ್ಯ ಆ ಥರದ್ದು ಏನಾದ್ರು ಕೊಟ್ಟಿರ್ತಾರೆ. ಪೂರಿಗೆ ಒಂದು ಸಾಗು ಥರ ಕೊಟ್ಟಿದ್ದಾರೆ. ಆ್ಯಸ್ ಯೂಶ್ವಲ್ ನಿಮಗೆ ಸಾಂಬಾರ್ ರಸಮ್ ಇರುತ್ತೆ. ಬಟ್ ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್ ಆಂಧ್ರ ಮೀಲ್ಸಲ್ಲೇ ಫೇವ್ರೆಟ್ ಆಗಿರೋದು ಪಪ್ಪು. ಸೊ ಪಪ್ಪುಗೆ ತುಪ್ಪ ಕೊಟ್ಟಿರ್ತಾರೆ. ತುಪ್ಪ ನನಗೆ ಸುರ್ಕೊಂಡು ಸೊ ಯೂಶ್ವಲಿ ನೋಡಿ ಪಪ್ಪು ಮೀಲ್ಸ್ ಇದೆಯಲ್ಲ, ಇದನ್ನೇ ಫಸ್ಟು ಟ್ರೈ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ಐ ಥಿಂಕ್ ನಿಮಗೆ ಪೂರಿ ಟ್ರೈ ಮಾಡೋಣ ಅಂತ. ಪೂರಿ ತೊಗೊಂಡು ಇಲ್ಲೊಂದು ಗೊಜ್ಜು ಥರ ಕೊಟ್ಟಿದ್ದಾರೆ. ಸೊ ಒಂದು ಸಬ್ಜಿ ಥರ ಕುರ್ಮಾ.
ಚೆನ್ನಾಗಿದೆ ಒಳ್ಳೆ ಪಕ್ಕ ಇಸ್ಲಿ ಆಂಧ್ರ ಮೀಲ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಪೂರಿನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಪೂರಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೇಯ್ನ್ ಕಂಟೆಂಟ್ಗೆ ಬರ್ತೀನಿ. ಆಂಧ್ರ ಮೀಲ್ಸ್ಗೆ ತುಪ್ಪ ಹಾಕ್ಕೊಂಡು ಪಪ್ಪುನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿದ್ದೀವಿ. ಸೊ ಇದನ್ನು ಹಂಗೇ ಟ್ರೈ ಮಾಡೋಣ. ಸೊ ಯಾ ಏನು ಕನ್ಸಿಸ್ಟೆನ್ಸಿ ಹೇಳ್ತೀರಾ, ತುಪ್ಪ ಆ್ಯಕ್ಚುಲಿ ನೋಡೋಕೆ ಹಾಕ್ಕೊಂಡಿರ್ತಾರ, ಅದ್ರ ಮೇಲೆ ಪಪ್ಪು ಬಿಸಿ ಬಿಸಿ ಅನ್ನ, ಒಳ್ಳೆ ಟೇಸ್ಟ್ ಅಂತಲೇ ಹೇಳಬೇಕು. ಖಂಡಿತ ಇದು ಬರೀ ಲಂಚ್ ಟೈಮಲ್ಲಿ ಸಿಗುತ್ತೆ. ಇಡ್ಲಿ ದೋಸೆ ಕಾಫಿ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಸಿಗುತ್ತೆ. ಬಟ್ ಈ ಸ್ಪೆಷಲ್ ಆಂಧ್ರ ಮೀಲ್ಸ್ ಬಂದ್ಬಿಟ್ಟು ಡ್ಯೂರಿಂಗ್ ಬರೀ ಲಂಚ್ ಅವರ್ಸ್, ಮೇ ಬಿ ಲೈಕ್ 12 to 3, 12 to 4 ಆ ಥರ ಸಿಗುತ್ತೆ ಖಾಲಿ ಆಗೋ ತನಕ. ಸೊ ಬೇಗ ಬಂದು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಲೈಕ್ ಆಂಧ್ರ ಮೀಲ್ಸ್ ಲವರ್ಸ್ ಹತ್ರ ವಿಡಿಯೋನ ಶೇರ್ ಮಾಡಿ, ಅಥವಾ ಇಡ್ಲಿ ದೋಸೆ ಕಾಫಿ ಎವ್ರಿ ಟೈಮ್ ಬೇಕು ಅಂತ ಕೇಳ್ತಾ ಇರ್ತಾರಲ್ಲ ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಇದರಲ್ಲಿ ಇನ್ಸ್ಪೈರ್ ಫ್ರಮ್ ದಿನೇಶ್, ಡೂ ವಾಟ್ ನೌ, ಬಾಯ್.